ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನ ಈ ಉದಯ ಕಾಲದ ವಾಕ್ಯ ಭಾಗದ ಮೂಲಕ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದರಲ್ಲಿ ನಾನು ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯಗಳನ್ನ ನೀವು ಪ್ರತಿ ಮುಂಜಾನೆಯಲ್ಲಿ ಆಲಿಸ್ತಿದ್ದೀರಾ. ಇದು ನಿಮಗೊಂದು ವೇಳೆ ಆಶೀರ್ವಾದವಾಗಿದೆ ಅಂದ್ರೆ ಕಮೆಂಟ್ಸ್ಗಳ ಮೂಲಕ ನಮಗದನ್ನು ತಿಳಿಸುವಂತವರಾಗ್ರೆ, ನಿಮಗೆ ಹೆಚ್ಚಾಗಿ ಆಶೀರ್ವಾದವಾಗ್ತಾ ಇದೆ ಅನ್ನುವಾಗ ಇದನ್ನ ನಿಮ್ಮ ಸ್ನೇಹಿತರ ಬಳಿಯಲ್ಲಿ ಹೆಚ್ಚಾಗಿ ಶೇರ್ ಮಾಡುವಂತವರಾಗ್ರಿ. ವಾಕ್ಯ ಭಾಗಗಳಿಂದ ಅವರ ಮುಂಜಾನೆಯು ಕೂಡ ಆಶೀರ್ವಾದಕರವಾಗಿರಲಿ. ಈ ದಿನದಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಮಾರ್ಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದ 24ನೇ ವಚನದಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಪ್ರಿಯ ದೇವಜನರೇ, ಈ ಮಾತನ್ನ ಯೇಸು ಸ್ವಾಮಿ ತಾನೇ ತನ್ನ ಶಿಷ್ಯಂದ್ರಿಗೆ ಸತ್ಯವೇದದಲ್ಲಿ ಎಲ್ಲ ಜನರನ್ನ ಉದ್ದೇಶಿಸಿ ಹೇಳಿರುವಂಥದ್ದು. ಏನಂದ್ರೆ ಯೇಸು ಹೀಗೆ ಹೇಳ್ತಾ ಇದ್ದಾರೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನನ್ನ ಬೇಡಿಕೊಂಡಿದ್ದೀರೋ ಅದನ್ನ ಹೊಂದಿದೆವೆಂದು ನಂಬಬೇಕಂತೆ. ಅಲ್ಲಿಗೆ ಅರ್ಥ ಏನ್ ಗೊತ್ತಾ? ಪ್ರಾರ್ಥನೆ ಮಾಡುವ ನೀವು ಆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು ಅನ್ನುವುದನ್ನ ನೀವೇ ಮೊದಲು ನಂಬುವುದಾದ್ರೆ ಆ ಪ್ರಾರ್ಥನೆಗೆ ಉತ್ತರ ನಿಮಗೆ ನಿಶ್ಚಯವಾಗಿ ಸಿಗುವುದೆಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ಬರೀ ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡುವುದು ಅಷ್ಟೇ ಅಲ್ಲ ನಮ್ಮ ಕೆಲಸ. ಪ್ರಾರ್ಥನೆ ಮಾಡಿರುವ ವಿಷಯಗಳನ್ನ ಹೊಂದಿದೆವೆಂದು ನಂಬುವುದು ಕೂಡ ನಮ್ಮ ಭಾಗವೇ ಆಗಿದೆ. ಏನ್ ಬ್ರದರ್ ಇದರ ಅರ್ಥ ಅಂತ ಕೇಳ್ಬೋದು. ಎಷ್ಟೋ ಜನರು ಏನನ್ನ ಅಭ್ಯಾಸ ಮಾಡ್ಕೊಳ್ತಾರೆ ಜೀವನದಲ್ಲಿ ಅಂತಂದ್ರೆ, ಅಯ್ಯೋ ಏನಾದ್ರೂ ಕಷ್ಟ ಸಂಕಟ ಬಂತು ಅಂದ್ರೆ 2 ನಿಮಿಷ ಪ್ರೇಯರ್ ಮಾಡಿದೀನಿ, ದೇವ್ರು ನೋಡ್ಕೊಳ್ತಾರೆ ಬಿಡು, ಪ್ರೇಯರ್ ಮಾಡಿದೀನಿ, ದೇವ್ರ ಕೈಲಿ ಕೊಟ್ಟಿದ್ದೀನಿ, ದೇವ್ರು ನೋಡ್ಕೊಳ್ತಾರೆ ಬಿಡು, ಆ ಪ್ರಕಾರ ಹೋಗ್ಬಿಡ್ತಾರೆ. ಎರಡನೇದು, ಅಯ್ಯೋ ಪ್ರಾರ್ಥನೆ ಮಾಡಿದೀನಿ, ಇನ್ನ ಸಿಕ್ಕೇ ಇಲ್ವಲ್ಲ ಅನ್ನುವ ಮಾತುಗಳನ್ನ ಪದೇ ಪದೇ ನುಡಿತಾ ಇರ್ತಾರೆ. ಆದರೆ ಸತ್ಯವೇದ ನಮಗೇನ್ ಕಲಿಸ್ಕೊಡ್ತಾ ಇದೆ ಗೊತ್ತಾ? ನೀವು ಪ್ರಾರ್ಥನೆ ಮಾಡಿ ಏನೇನನ್ನ ಬೇಡಿಕೊಳ್ಳುತ್ತೀರೋ ಅದನ್ನ ಹೊಂದಿದೆವೆಂದು ಕೂಡ ನೀವೇ ನಂಬಬೇಕಂತೆ. ಅಲ್ಲಿಗೆ ಅರ್ಥ, ನೀವು ಪ್ರಾರ್ಥನೆ ಮಾಡಿದ್ದನ್ನ ಪೂರ್ಣ ಹೃದಯದಿಂದ ನಂಬುವುದಕ್ಕೆ ನೀವು ಆರಂಭಿಸುವುದಾದ್ರೆ ವಾಕ್ಯದ ಕೊನೆ ಭಾಗ ಹೀಗೆ ಹೇಳ್ತಾ ಇದೆ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಅಲ್ಲಿಗೆ ಅರ್ಥ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರಬೇಕು, ನಮ್ಮ ಪ್ರಾರ್ಥನೆಗಳಿಗೆ ಆಶೀರ್ವಾದ ಸಿಗಬೇಕು ಅಂದರೆ ಪ್ರಾರ್ಥಿಸುವವರು ನೀವೇ ಆಗಬೇಕು. ಆ ಪ್ರಾರ್ಥನೆ ಮೇಲೆ ಬಲವಾದ ನಂಬಿಕೆಯನ್ನು ಕೂಡ ನೀವೇ ಇಡುವಂತವರಾಗಬೇಕು. ಎಷ್ಟು ಒಂದು ಸುಲಭವಾದ ಕಾರ್ಯ ನೋಡ್ರಿ. ಪ್ರಾರ್ಥನೆ ಮಾಡಿ ಸುಮ್ಮನೆ ಬಿಟ್ಟು ಬಿಡುವುದೇ ನಮ್ಮ ಕೆಲಸ ಅನ್ಕೊಂಡಿದ್ದೀವಿ. ಇಲ್ಲ, ಪ್ರಾರ್ಥನೆ ಮಾಡಿರುವಂತ ವಿಷಯಗಳನ್ನ ನಂಬ್ರಿ. ಎಂತಹ ನಂಬಿಕೆ? ಸಿಕ್ಕಿತು ಅನ್ನುವ ನಂಬಿಕೆ, ದೊರಕಿತು ಅನ್ನುವ ನಂಬಿಕೆ, ಪಡೆದುಕೊಂಡೇ ಅನ್ನುವ ನಂಬಿಕೆ. ಆಗ ತಾನೇ ಯೇಸು ಸ್ವಾಮಿ ಹೇಳಿದ ಹಾಗೆ ಪ್ರಾರ್ಥನೆ ಮಾಡಿದ್ದೆಲ್ಲವನ್ನ ನೀವು ಹೊಂದಿದೆವೆಂದು ನಂಬುವುದಾದ್ರೆ ಅದು ನಿಮಗೆ ಸಿಕ್ಕುವುದು ಅಂತ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಈ ಮುಂಜಾನೆಯಲ್ಲಿ ಇವತ್ತಿನವರೆಗೂ ಏನೇನೆಲ್ಲ ವಿಚಾರಗಳಿಗಾಗಿ ಪ್ರಾರ್ಥಿಸಿದ್ದೀರಲ್ಲ, ಆ ಪ್ರಾರ್ಥನೆ ವಿಷಯಗಳನ್ನ ಮತ್ತೊಂದು ಬಾರಿ ನೆನಪು ಮಾಡಿ 1 ನಿಮಿಷ ಪೂರ್ಣ ಹೃದಯದಿಂದ ನಂಬಿಕೆ ಇಟ್ಟು ಪ್ರಾರ್ಥಿಸಿ ಹೇಳ್ರಿ, ದೇವ್ರೆ ನನ್ನ ಎಲ್ಲ ಪ್ರಾರ್ಥನೆಗಳನ್ನ ನೀನು ಕೇಳಿ ಉತ್ತರ ಕೊಟ್ಟಿದ್ದೀರಾ, ಆ ಉತ್ತರ ನಾನು ಪಡೆದುಕೊಂಡಿದ್ದೇನೆ ಅಂತ ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ ಆಮೇನ್ ಅಂತ ಹೇಳಿ ಪ್ರಾರ್ಥಿಸ್ರಿ. ನಿಶ್ಚಯವಾಗಿ ಎಲ್ಲ ಪ್ರಾರ್ಥನೆಗಳ ಫಲವನ್ನ ಈ ದಿನಗಳಲ್ಲೇ ನೀವು ಹೊಂದಿಕೊಳ್ತೀರಾ. ಯೇಸು ಹೇಳಿದ್ದಾರೆ ಅಂದ್ರೆ ಅದು ನಿಶ್ಚಯವಾಗಿ ಈ ಮುಂಜಾನೆಯಲ್ಲಿ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಯಾವುದಾದ್ರೂ ಪ್ರಾರ್ಥನೆ ರಿಕ್ವೆಸ್ಟ್ ಗಳನ್ನ ಪ್ರೇಯರ್ ಮಾಡಿ ಮರೆತು ಹೋಗಿದ್ರೆ ಇವತ್ತು ಒಂದು ಬಾರಿ ನೆನಪಿಸಿಕೊಂಡು ಪ್ರಾರ್ಥಿಸ್ರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಕರ್ತನಾದ ದೇವರೇ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆಯ ನಿನ್ನ ವಾಕ್ಯ ಹೇಳಿದ ಪ್ರಕಾರ ಹೌದು ಯೇಸು ಅಪ್ಪ, ನೀವು ನಮಗೆ ಕಲಿಸಿಕೊಡುತ್ತಿರುವಂತ ಒಂದು ವಿಷಯ, ನಾವು ಪ್ರಾರ್ಥನೆ ಮಾಡಿ ಏನೇನನ್ನ ಬೇಡಿಕೊಂಡಿದ್ದೇವೋ ಅದನ್ನು ಹೊಂದಿದ್ದೇವೆಂದು ನಂಬಬೇಕು ಅಂತ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಇವತ್ತು ಅವರ ಹೃದಯದಲ್ಲಿ ಅವರು ಏನೇನೇನ ಪ್ರಾರ್ಥನೆ ಮಾಡಿದ್ದಾರೋ ಅದನ್ನು ಅವರು ಪೂರ್ಣವಾಗಿ ನಂಬ್ತಾ ಇದ್ದಾರೆ, ಅದನ್ನು ಅವರು ಹೊಂದಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಂತ ನಾನು ಪ್ರಾರ್ಥಿಸ್ತೇನೆ. ಅವರ ಜೀವಿತದಲ್ಲಿ ಕರ್ತನೆಯಪ್ಪ ಅವರ ನಂಬಿಕೆಯನ್ನು ಹೆಚ್ಚಿಸು. ಅವರು ಏನೇನೆಲ್ಲ ಪ್ರಾರ್ಥಿಸ್ತಾರೋ ನಿನ್ನ ನಾಮದಲ್ಲಿ ಅದನ್ನು ನಂಬುವಾಗ ಅದು ಅವರ ಕೈಗೆ ಸಿಗುವ ಹಾಗೆ ಸಹಾಯ ಮಾಡು. ಅದ್ಭುತಗಳು, ಅತಿಶಯಗಳು ಅವರ ಪ್ರಾರ್ಥನೆಯಲ್ಲಿ ಅವರು ಕಾಣುವ ಹಾಗೆ ಸಹಾಯ ಮಾಡು. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಅವರು ಪ್ರಾರ್ಥನೆ ಮಾಡಿದೆಲ್ಲವನ್ನು ಅವರು ಪಡೆದುಕೊಳ್ಳಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.
God bless you.